ಸ್ನೇಹಿತರೆ, ನಾವೆಲ್ಲ ಪರಿಸರ ಪಾಠ ಅಂತ ಮಾತಾಡ್ತೀವಿ. ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸ್ಬೇಕು. ಆ ಮೂಡಿಸುವ ದಾರಿ ಯಾವುದು ಅಂತಂದರೆ, ಭೂಮಿ ಬಿಸಿಯಾಗ್ತಾ ಇದೆ, ಹಿಮಾಲಯ ಕರಗ್ತಾ ಇದೆ, ಇಲ್ಲೇನೋ ಕಾಡಿಗೆ ಬೆಂಕಿ ಬಿಡ್ತಾ ಇದೆ, ಉಷ್ಣತೆ ಏರ್ತಾ ಇದೆ, ಅನೇಕ ಸಂಗತಿಗಳನ್ನ ಹೇಳ್ತಾ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಪಾಠ ಕೇಳಿದ ಮಗುವಿಗೆ ಮೊನ್ನೆ ಬಂದು ಮೇಷ್ಟ್ರು ಇದನ್ನೇ ಹೇಳ್ತಾರೆ, ನಿನ್ನೆ ಬಂದು ವಿಜ್ಞಾನಿನೂ ಇದನ್ನೇ ಹೇಳ್ತಾ ಇದ್ದಾರೆ, ನಾಳೆ ಬರೋ ಇನ್ನೊಬ್ಬರು ಅದನ್ನೇ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸ್ಬಿಡುತ್ತೆ. ಪರಿಸರ ಪಾಠದ ದೊಡ್ಡ ಸಮಸ್ಯೆ ಇರೋದು ಆ ಹೇಳುವ ಪರಿಣಾಮಕಾರಿ ಹೃದಯ ಭಾಷೆ ಇದ್ದರೆ ಮಾತ್ರ ಅದು ಪರಿಣಾಮಕಾರಿಯಾಗುತ್ತೆ. ಹಾಗಾಗಿ ದೇಸಿ ಜ್ಞಾನದ ಹಿನ್ನೆಲೆಯಲ್ಲಿ ಇಂಥ ಪಾಠಕ್ಕೆ ಒಂದು ಅತ್ಯಂತ ಮಹತ್ವ ಇದೆ. ನಾವು ನಿನ್ನೆ ಕತ್ತಲಿನ ಒಂದು ಪಾಠ ಕೇಳಿದ್ವಿ. ಲೋಕನಾಥ್ ಸೋಗಮ್ ಅವರು ಈ ಜಮಖಂಡಿಯ ಕಲ್ಲು ಗುಡ್ಡದಲ್ಲಿ ಕೂತು ಒಂದು ಹುಲಿ ಹೇಗೆ ಕೂಗುತ್ತೆ, ಪಕ್ಷಿಗಳು ಹೇಗೆ ಸಂಜ್ಞೆ ಕೊಡುತ್ತೆ, ಇದನ್ನೆಲ್ಲ ಹೇಳ್ತಾಯಿದ್ರು. ಈ ಬೆಟ್ಟ ಕುರುಬ ಜನಾಂಗದ ಇವರಿಗೆ ಕಾಡಿನ ಒಳನೋಟಗಳು ಗೊತ್ತು, ಕಾಡು ಪ್ರಾಣಿಗಳ ಭಾಷೆ ಗೊತ್ತು, ಸಸ್ಯ ಲೋಕ ಗೊತ್ತು, ಗಡ್ಡೆ ಗೆಣಸುಗಳು ಗೊತ್ತು. ನಮಗೆ ಎಲ್ಲ ಗೊತ್ತಿದೆ ಅನ್ನುವ ನಮಗೆ, ಎಲ್ಲ ಪದವಿ ಮತ್ತೊಂದು ಇದೆ, ನಮಗೆ ಕಾಡು ಗೊತ್ತೇ ಇಲ್ಲ. ಕಾಡು ಓದಿದ ಮನುಷ್ಯರೊಬ್ಬರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಖುಷಿಯಾಗುತ್ತೆ ಸರ್, ನಮಸ್ತೆ. ನೀವು ಮಕ್ಕಳಿಗೆ ಎಷ್ಟು ವರ್ಷದಿಂದ ಪಾಠ ಮಾಡ್ತಾಯಿದ್ದೀರಿ? ನಾನು ಸುಮಾರು 2007ರಿಂದ ಇಲ್ಲಿವರೆಗೂ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀರಿ. ನೀವು ಊರಿನ ಬೆಟ್ಟಗಳದ್ದು ಹೇಳ್ಬಿಡಿ, ನಿಮ್ಮ ಊರಿನ ಬೆಟ್ಟಗಳು ಯಾವುದು? ನಮ್ಮ ಊರು ರಾಜಾಪುರ ಹಾಡಿ, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ ಒಳಗಡೆ ಇದ್ದೇನೆ. ನಮ್ಮದು ಇಂಟೀರಿಯರ್ ಫಾರೆಸ್ಟ್, ಕೇರಳ ನಿಯರ್, ಅಂದರೆ ಕೇರಳಕ್ಕೆ ಬರೀ ಜಸ್ಟ್ 1 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿಂದ ಕೇರಳಕ್ಕೆ ಹೋಗೋದಾದರೆ ಪಕ್ಕದಲ್ಲಿ ಸುಲ್ತಾನ್ ಬತ್ತೇರಿ ಮತ್ತು ಕೊಳವಳ್ಳಿ, ಮಚ್ಚೂರು, ಗುಂಡ್ರೆ ಬಾಣೂರು ಅಂತ ಕಬಿನಿ ನದಿ ಹರಿತಾ ಇದೆ, 9 ಕಾಲುಗಳು ಒಡೆದು. ಅದರ ಮಧ್ಯದಲ್ಲಿ ನಾವು ದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ದ್ವೀಪದಲ್ಲಿ ವಾಸ ಮಾಡ್ತಿರೋದು ಯಾವ ಥರ ಅಂತಂದರೆ, ಅಲ್ಲಿಯ ಗೆಡ್ಡೆ ಗೆಣಸು ನಾರು ಇದನ್ನೆಲ್ಲ ತಿಂದು. ಯಾವ್ಯಾವ ಗೆಡ್ಡೆ ಹೆಚ್ಚು ಬಳಸೋದು? ಯಾವ ಗೆಡ್ಡೆ ಗೆಣಸು ಅಂತಂದರೆ ನೂರೆ ಗೆಣಸು, ಬನ್ನಿ ಗೆಣಸು, ಮತ್ತು ಇದು ಸೆಣಬು ಗೆಣಸು, ಮತ್ತು ಇನ್ನಿತರ ಬೇರೆ ಬೇರೆ ಥರದ ನೆಡುಗೆಣಸು ಇದೆಲ್ಲ ಇದೆ. ಈ ಥರ ಗೆಣಸುಗಳನ್ನ ತಿಂದು ಅಲ್ಲಿ ತುಂಬ ವರ್ಷಗಳಿಂದ ತಲಾಂತರಗಳಿಂದ ನಾವು ಬದುಕಿ ಬಂದಿದ್ದೇವೆ. ನಿನ್ನೆ ಒಂದು ಗಡ್ಡೆ ಕತೆ ಹೇಳ್ತಾ ಇದ್ದೀವಿ ನೀವು. ಆ ಗಡ್ಡೆ ಕಿತ್ತುಬಿಟ್ಟು ಏನೋ ಮುಟ್ಬಿಟ್ರೆ ಮೈಯೆಲ್ಲ ತುರ್ಕಿ ಆಗುತ್ತೆ, ಆಮೇಲೆ ತಿಂದ ಮೇಲೆ ಹೋಗುತ್ತೆ. ಯಾವ ಗಡ್ಡೆ ಅದು? ಅದು ನೂರೆ ಗೆಣಸು ಅಂತೇಳಿ. ಅದು ಭೂಮಿಯಲ್ಲಿ ಒಂದು ಅಂಬು ಬೆಳೀತದೆ, ಬಳ್ಳಿ. ಆ ಬಳ್ಳಿ ಬೆಳೆದಾಗ ಅದು ಆ ಗೆಣಸು ಹೆಂಗಿರ್ತದೆ ಅಂತಂದರೆ, ಮೊದಲು ಸಣ್ಣ ಸಿಗ್ತದೆ, ಹೋಗ್ತಾ 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 ಇಷ್ಟು ದಪ್ಪ ಇರ್ತದೆ. ಅದನ್ನು ತೆಗೆದಾಗ ನಾವು ತಿನ್ನಬೇಕು. ತಿನ್ನಲಿಲ್ಲ ಅಂತಂದರೆ ಮೈ ತುರ್ಸೋಕೆ ಶುರು ಮಾಡಿಬಿಡ್ತದೆ. ಅದನ್ನು ನಮಗೆಲ್ಲರಿಗೆ ತಾಗಿಸ್ಬಿಟ್ರೆ ನಮ್ಮ ಮೈನೂ ತುರ್ಕಿ ಆಗುತ್ತೆ. ತಿಂದಮೇಲೆ ಗುಣ ಆಗೋದು. ತಿಂದಮೇಲೆ ಅದು ಗುಣ ಆಗೋದು. ಅದನ್ನು ತೊಗೊಂಬಂದು ನಾವು ಬೆಂಕಿಯಲ್ಲಿ ಸುಟ್ಟೋ ಅಥವಾ ನೀರಿನಲ್ಲಿ ಬೇಯಿಸೋ ತಿಂದುಬಿಟ್ರೆ ಅದು ಅಲ್ಲಿಗೆ ಮಂಗ ಮಾಯ. ಮತ್ತೆ ಇನ್ನು ರಿಪೀಟ್ ಆ ತುರ್ಕೆ ಬರೋದಿಲ್ಲ. ಆ ಥರದ ಗೆಣಸುಗಳು, ತುಂಬ ಥರದ ಗೆಣಸುಗಳು ನಮ್ಮಲ್ಲಿ ಇದ್ದಾವೆ. ನೀವು ಹುಲಿ ಜೊತೆ ಮುಖಾಮುಖಿ ಆಗ್ತೀರಿ, ಆನೆಯನ್ನು ನೋಡ್ತೀರಿ, ಹಕ್ಕಿಗಳ ಇದನ್ನ ಹೇಳ್ತೀರಿ, ಬೆಳಗ್ಗೆ ಹಕ್ಕಿ ಹ್ಯಾಕ್ ಹೋಗುತ್ತೆ ಎಲ್ಲ ಹೇಳ್ತೀರಿ. ಒಂದೆರಡು ಹಕ್ಕಿಗಳ ಕೂಗು ತೋರಿಸಿ ಸರ್. ಒಂದೆರಡು ಹಕ್ಕಿಗಳಂತಂದರೆ ಬೆಳಗ್ಗೆ ಸೌಂಡ್ ಆಗ್ತವೆ. ಬೆಳಿಗ್ಗೆ ಈ ಥರ ಹಕ್ಕಿಗಳ ಶಬ್ದ. ಹುಲಿ ಬೇಟೆಯ ಒಂದು ಸೌಂಡನ್ನು ನೀವು ಹೇಳ್ತಾ ಇದ್ರಿ. ಹೌದು. ಅದು ಹೇಗೆ? ಅದು ಹುಲಿ ಬೇಟೆ ಆಡಬೇಕಾದ್ರೆ ಯಾವ ಥರ ಅಂತಂದರೆ ನೋಡ್ತಾ ಇರುತ್ತೆ. ಇದು ಬೇಟೆ ಹಿಡಿದ್ಬಿಟ್ಟಿದ್ದು. ಇದು ಬೇಟೆ ಹಿಡಿದ್ಬಿಟ್ಟು ಅಲ್ಲಿ ಎಂಡ್ ಆಯಿತು. ಹೌದು, ಇದು ಗೊತ್ತಾಯಿತು. ಆಮೇಲೆ ಇನ್ನೊಂದು ಯಾವುದೋ ಒಂದು ಪ್ರಾಣಿ ಬಂದು ಮೈನೆಕ್ಕುತ್ತೆ ಅಂತಂದ್ರಿ. ಅದು ಒಂದು ಪ್ರಾಣಿ, ಒಂದು ಮೇಕೆ ಥರ ಇರುತ್ತೆ. ಅದು ನೋಡಿದರೆ ಕೆಳೆ ಥರ ಸಣ್ಣದು. ಅದು ಏನು ಮಾಡುತ್ತೆ ಅಂತಂದರೆ, ನಾವು ಸುಮ್ಮನೆ ಕೂತ್ಕೊಂಡಿದ್ದಾಗ ಕಾಡಲ್ಲಿ ಹತ್ತಿರ ಬರುತ್ತೆ. ಹತ್ತಿರ ಬಂದು ಅದು ನಾವು ನಡೆದಾಡ್ತಿರ್ತಕ್ಕಂಥ ಜಾಗ ಹೆಜ್ಜೆಗಳನ್ನು ಮೂಸ್ಕೊಂಡು ನಾಯಿ ಮೂಸ್ಕೊಂಡು ಬಂದು ನಮ್ಮ ಹತ್ರ ಮೈ ಮೂಸೋಕ್ಕೆ ಶುರು ಮಾಡುತ್ತೆ. ಆವಾಗ ನಮ್ಮ ಮೈಯಲ್ಲಿ ಉಪ್ಪಿನಂಶ ಇರುತ್ತೆ. ಉಪ್ಪಿನಂಶ ನೆಕ್ಕಕ್ಕೆ ಶುರು ಮಾಡುತ್ತೆ. ಆ ನೆಕ್ಕಕ್ಕೆ ಶುರು ಮಾಡಿದಾಗ ನಾವು ಮತ್ತೆ ವಾಪಸ್ ಅದ್ರ ಮೈ ಮುಟ್ಟಿ ಸವರಬೇಕು. ಇಲ್ಲಂತಂದ್ರೆ ಅದೇನಾದರೂ ಮುಟ್ಟಲಿಲ್ಲ ಅಂತಂದರೆ ಬೇಜಾರಾಗುತ್ತೆ, ಅಳ್ಳಕ್ಕೆ ಶುರು ಮಾಡ್ತದೆ. ಅವಾಗ ಮುಟ್ಟಿ ಕಳಿಸಿದ್ಮೇಲೆ ಅದು ಖುಷಿಯಿಂದ ಅಂತ ಹೊರಟೋಗ್ಬಿಡುತ್ತೆ. ಮತ್ತೆ ಮರುದಿನ ಬರಬೇಕಾದ್ರೆ ಅದ್ರ ಹಿಂಡುಗಳನ್ನೇ ಕರ್ಕೊಂಡು ಬರುತ್ತೆ ನಮ್ಮ ಹತ್ರ. ಉಪ್ಪಿನಂಶ ಸಿಗ್ತಲ್ಲ, ಆ ಟೇಸ್ಟಿಗೋಸ್ಕರ ಇಲ್ಲೊಂದು ಜಾಗದಲ್ಲಿ ಒಂದೇ ದಿನ ದೋಸ್ತಿ ಆಗ್ಬಿಡುತ್ತೆ. ಅದು ತನ್ನ ಬಳಗ ಎಲ್ಲಿರುತ್ತೋ ಅಲ್ಲಿಂದ ಎಲ್ಲವನ್ನು ಕರ್ಕೊಂಡು ನಮ್ಮ ಹತ್ರನೇ ಬರುತ್ತೆ. ಮತ್ತೆ
ನಾವು ಇದ್ದ ಜಾಗಕ್ಕೆ ಬರುತ್ತೆ. ನಾವು ಇರಲಿಲ್ಲ ಅಂತಂದ್ರು ಅದು ಬಂದು. ನೀವು ಎಷ್ಟು ಸರಿ ಆ ಅನುಭವ ತಗೊಂಡಿದ್ದೀರಿ? ಅನುಭವ ನಮಗೆ ತುಂಬ ಸರ್ತಿನೂ ಆಗೋಗಿದೆ. ನಮ್ಮ ಚಿಕ್ಕ ಹುಡುಗನಿಂದನೂ ಅದು ಈ ಈಗಲೂ ಆಗುತ್ತೆ. ಮಲಗಳ ಜೊತೆ, ಜಿಂಕೆ ಜೊತೆ, ಆನೆ ಜೊತೆ ಎಲ್ಲ ಒಡನಾಟ ಇದ್ದಿದ್ದೇ ಇದೆ. ನಾವು ಕಾಡಿಗೆ ಒಳಗೆ ಹೋಗ್ಬೇಕಂತಂದರೆ ಇನ್ನು ಬೇರೆ ಥರದ ಕಾಡು ಜಾತಿ ಆನೆಗಳಿರ್ತವೆ. ನಾವು ಸಾಕಿದ್ದ ಆನೆ ಮರಿಗಳಿರ್ತವೆ. ಒಂದಷ್ಟು ಭೀಮ ಆಗ್ಬೋದು, ಇನ್ನೊಂದಷ್ಟು ಬೇರೆ ಬೇರೆ. ಮೊದಲು ಬೈರ ಅನ್ನೋ ಒಂದು ಆನೆ ಇತ್ತು. ಅದು ಸಣ್ಣ ಮರಿ ಇದ್ದಾಗ ಇಲ್ಲಿಂದ ಕೂಗಿದ್ರೆ ಸಾಕು, ಬೈರಾ ಬೈರಾ ಏಲಾಡ್ದ ಅಂತ ಓಡ್ ಬರ್ತಾ ಇತ್ತು. ಅದು ಹಿಂಗೆ ಸೌಂಡ್ ಮಾಡಿಕೊಂಡು ಹಿಂಗೆ ಓಡ್ ಬಂದಾಗ ಬೈರಾ ನಾ ಪರಿಗಾಟ್ಕೋದು ಕ್ವಿಟ್ನೋಳೆ ಅಂತಂದಾಗ ಅದು ಬೈರ ಏನು ಮಾಡ್ತಿತ್ತು ಅಂತಂದರೆ ನಮ್ಮನ್ನು ಕರ್ಕೊಂಡು ಫಾರೆಸ್ಟಿಗೆ ಹೋಗ್ತಾ ಇತ್ತು. ಅದು ಹೋದಾಗ ಅಲ್ಲಿಯ ಹಣ್ಣು, ಅಲ್ಲಿಯ ಗೆಡ್ಡೆ ಗೆಣಸು ಮತ್ತು ಅಲ್ಲಿಯ ಹೂವನ್ನು ಎಲ್ಲ ತಗೊಂಡು ಈ ಕಡೆ ಬರ್ತಾ ಇತ್ತು. ಆನೆ ಜೊತೆಲಿ ಆಟ ಆಡ್ತಾ ನೀರು ಕುಡಿಬೇಕಾದ್ರೆ ಅದು ನಮಗೆ ನೀರು ಹರಿಸೋದು, ಮತ್ತೆ ನಾವು ಅದಕ್ಕೆ ನೀರು ಹರಿಸೋದು. ಈ ಭಾಗ್ಯ ಯಾರಿಗೂ ಸಿಗೋದಿಲ್ಲ ಸರ್. ಕಾಡಿನ ಪ್ರಾಣಿ ಬಂದು ಮೈ ನೆಕ್ಕೋದು, ಆನೆ ಬಂದು ಕರೆದಾಗ ಮಾತಾಡೋದು. ಅಂದ್ರೆ ನೀವೇನು ಹೇಳ್ತೀರಿ, ಒಂದು ಪ್ರಾಣಿ ಭಾಷೆ ಮನುಷ್ಯ ಕಲಿಬಹುದು ಅಂತ. ಕಲಿಬಹುದು. ಈಗ ನಮ್ಮ ಭಾಷೆನ ಅದಕ್ಕೂ ಕಲಿಸಬಹುದು. ಬಟ್ ಏನಂತ, ಈಗ ಒಂದು ಪ್ರಾಣಿ ಇದೆ, ಒಬ್ಬ ಮಾವುತ ಮನುಷ್ಯನ ಭಾಷೆ ಆನೆ ಕಲಿಸ್ತಾನೆ, ಆನೆ ಭಾಷೆ ಕಲ್ತಿರ್ತಾನ. ಆಹಾ, ಅಂದ್ರೆ ತನ್ನ ಭಾಷೆಯನ್ನ ಆನೆಗೆ ಕಲಿಸ್ತಾನೆ. ಅಂದ್ರೆ ಆನೆ ಬುದ್ಧಿವಂತ. ನಮಗೆ ಅವ್ರ ಭಾಷೆ ಕಲಿಯಕ್ಕಾಗಿಲ್ಲ. ಹೌದು ನೋಡಿ, ಅದಕ್ಕೆ ದೇವರು 80 ವರ್ಷ 120 ವರ್ಷ ಆಯುಸ್ಸು ಕೊಟ್ಟರು. ಅದಕ್ಕೆ ತನ್ನದೇ ಆದ ಒಂದು ದೊಡ್ಡದಾದ ಗಾತ್ರ ಶಕ್ತಿಯನ್ನು ದೇಹವನ್ನು ಕೊಟ್ಟಿರ್ತದೆ. ಆದರೆ ಭೂಮಿ ಮೇಲೆ ಅದನ್ನು ಒಂದು ಸ್ವಲ್ಪ ಅಂದರೆ ಅದಕ್ಕೊಂದು ಸ್ವಲ್ಪ ಭಾಷೆ ಕಲಿಸೋಕೆ ಹೋಗಿ ಈ ಒಂದು ಅಂದರೆ ನಗರೀಕರಣದಲ್ಲಿ ತಂದು ಚಿತ್ರಹಿಂಸೆ ಕೊಟ್ಟು ಅದನ್ನು ಬಲಿಪಶು ಮಾಡೋದೇ ಮನುಷ್ಯ ಮುಗ್ಧನೂ ಹೌದು, ಅತಿ ಕ್ರೂರಿನೂ ಹೌದು. ಯಾಕಂತಂದರೆ ಆ ಒಂದು ಪ್ರಾಣಿಯನ್ನು ಪಳಗಿಸಬೇಕು ಅಂತಂದರೆ 1-2 ವರ್ಷಗಳ ಕಾಲ ಅಲ್ಲ. ಅದು ಚಿಕ್ಕ ಮರಿಯಿಂದ ಹಿಡಿದು ಅದಕ್ಕೆ ನಿಪ್ಪಲಲ್ಲಿ ಹಾಲು ಕುಡಿಸಿ, ಅದನ್ನು ತಾಯಿ ಇಲ್ಲ ಅಂತಂದರೆ ಹಾಲು ಕುಡಿಸಿ ಅದನ್ನು ಬೆಳೆಸ್ತಾ ತನ್ನ ಮನೆ ಮಗು ಥರ ಮಾಡ್ಕೊಂಡು ಬರೋದು ಇದೆಯಲ್ಲ, ಅದು ದೊಡ್ಡ ದೇವ್ರ ಕೆಲಸ ಅದು ಈ ಮನುಷ್ಯ ಮಾಡೋದು. ಅದೇ ಥರ ಆನೆ ನಮ್ಮಂತೆ ಪಳಗುತ್ತೆ. ನಾವು ಎಲ್ಲೇ ಹೋದರೂ ಇಂಥ ಜಾಗಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಿ. ಇವತ್ತು ಮಾಸಾಲೆ ಬೆಟ್ಟಕ್ಕೆ ಹೋಗಬೇಕು, ಮಾಸಾಲೆ ಬೆಟ್ಟಕ್ಕೆ ಹೋಗಿದ್ದು ಬರೋಣ ಅಂಥೇಳಿ ನಾವೇನಾದರೂ ಮಾಜಲ್ ಬೆಟ್ಟಕ್ಕೆ ಹೋಯ್ತು ಬಾರ ನಂಗೆ ಅಂತಿರು ಅಂತ ಈ ಭಾಷೆ ಹೇಳಿದ್ಮೇಲೆ ಅದು ಕೇಳಿಸ್ಕೊಂಡಿರ್ತದೆ ಅಂತ ಶುರು ಮಾಡುತ್ತೆ. ಅದು ನಾನು ಬರ್ತೇನೆ ಅಂತ ಈ ಥರ ಇದೆ. ನೋಡಿ ಸ್ನೇಹಿತರೆ, ನಾವು ಕಾಡು ಹೇಗೆ ಮಾತಾಡ್ತದೆ, ಯಾರ ಮೂಲಕ ಮಾತಾಡ್ತೇವೆ ಅಂತ ಕೇಳ್ತೀವಿ. ಒಬ್ಬ ವನವಾಸಿಯಾಗಿ, ಕಲಾವಿದರಾಗಿ, ಒಳ್ಳೆ ಪರಿಸರ ಸಂವಹನಕಾರರಾಗಿ ಸ್ನೇಹಿತರು ಸೋಗಮ್ ನಮ್ಮ ಜೊತೆಗಿದ್ದಾರೆ. ನಾವೇನು ಮಾಡಿದ್ದೀವಿ, ಈ ಕಾಡನ್ನು ಅರ್ಥ ಮಾಡ್ಕೊಂಡಿಲ್ಲ. ಮರ ಮಾತಾಡುತ್ತೆ ಅನ್ನೋದು ಗೊತ್ತಿಲ್ಲ, ಪಕ್ಷಿ ಪ್ರಾಣಿಗಳು ಮಾತಾಡುತ್ತೆ ಅನ್ನೋದು ಗೊತ್ತಿಲ್ಲ. ಈ ವಿನಾಶದಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವಿಲ್ಲ. ನಮ್ಮ ಕೈಯಲ್ಲಿ ಪದವಿ ಪ್ರಮಾಣ ಪತ್ರಗಳು, ಡಿಗ್ರಿಗಳು ಎಲ್ಲ ಇದೆ, ಸುಟ್ಟು ಬಿಸಾಕಿ ಅವನ್ನ. ನೋಡಿ, ಈ ಜ್ಞಾನ ಅಂದರೆ ಹೇಗಿರುತ್ತೆ, ನಾವು ಕಲಿಬೇಕಾದ್ದು ಎಷ್ಟಿದೆ ಅಂತ ನೋಡಿ. ಈ ಜ್ಞಾನವೇ ಸಂರಕ್ಷಣೆಯ ನಿಜವಾದ ಸೂತ್ರ ಆಗುತ್ತೆ. ಕಾಡಲ್ಲಿ ಒಳಗೆ ಓಡಾಡಿದವನಿಗೆ ಅಲ್ಲಿ ನೀರು ಹೇಗಿದೆ ಅಂತ ಗೊತ್ತಾಗುತ್ತೆ. ಹೌದು, ನಿಮಗೆ ಹೇಗೆ ಗೊತ್ತಾಗುತ್ತೆ ಕಾಡಿನ ನೀರು? ಈಗ ಎಲ್ಲ ಭಾಗಕ್ಕೂ ನಮ್ಮ ಕಾಡಲ್ಲಿ ಒಳಗಡೆ ಹೋದಾಗ ಸುಮಾರು 70-80 ಕೆರೆಗಳಿರ್ತವೆ. ಆ ಕೆರೆಗಳಲ್ಲಿ ಈಗ ನಾವು ನೋಡಿರ್ತಕ್ಕಂಥ ನದಿಗಳು ತುಂಬ ನದಿಗಳಿದ್ದಾವೆ. ಒಂದು ತುಂಗಭದ್ರಾ ನದಿ ಆಗ್ಬೋದು, ಭದ್ರಾವತಿ ನದಿ ಆಗ್ಬೋದು, ಶರಾವತಿ ನದಿ ಆಗ್ಬೋದು, ಅಲ್ಲಿಂದ ಬಂದರೆ ಕಾವೇರಿ ನದಿ ಆಗ್ಬೋದು, ಕಪಿಲಾ ನದಿ ಆಗ್ಬೋದು. ಅದೇ ಥರದಲ್ಲಿ ಕಾಡಿನಲ್ಲಿ ತನ್ನದೇ ಆದ ಅಂದರೆ ಮೊದಲಿಂದನೂ ಸಣ್ಣ ಸಣ್ಣ ಕೆರೆಗಳಾಗಿ ಬಂದಿರ್ತವೆ. ಆ ಕೆರೆಗಳಿಗೆ ಒಂದೊಂದು ಹೆಸರುಗಳಿದ್ದಾವೆ. ದೊಡ್ಡಾಳ, ನಾಯಾಳ, ಬಗುಂಡ್ರೆ, ಮತ್ತು ಕಲ್ಕೆರೆ ಕೆರೆ, ಮತ್ತು ಸೌತೆ ಕೆರೆ, ಈ ಥರ ಕೆರೆಗಳ ನೀರಿದ್ದಾವೆ. ಆ ನೀರಲ್ಲಿ ಏನಂತಂದರೆ ಎಲ್ಲ ಪ್ರಾಣಿಗಳು ಬಂದು ನೀರು ಕುಡಿತವೆ. ನೀರು ಕುಡಿದಾಗ ಕೆಲವೊಂದು ಸತಿ ನಾವು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮಲ್ಲಿ ನೀರಿರಲ್ಲ. ಆದರೆ ನಾವು ಆ ನೀರು ಕುಡಿಬೇಕಂತಂದರೆ ಅದು ತುಂಬ ಮೆದುವಾಗಿರ್ತದೆ, ಅಷ್ಟೇ ಚೆನ್ನಾಗಿರ್ತದೆ. ಅದನ್ನು ತೆಗೆದು ಕುಡಿದಾಗ ತುಂಬ ಸಿಹಿ ಆಗಿರ್ತದೆ ಆ ನೀರು. ನಾವು ಅಂತೀವಿ ಅದು ಅದೆಲ್ಲ ಅಂದರೆ ಆನೆ ರಿಸರ್ಚ್ ಮಾಡಿದೆ, ಜಿಂಕೆ ರಿಸರ್ಚ್ ಮಾಡಿದೆ, ಮತ್ತು ಅದು ಕಾಡುಕೋಣ ರಿಸರ್ಚ್ ಮಾಡಿದೆ ಅಂತ ಹೇಳ್ತೀವಿ. ಬಟ್ ನೋ, ಅದಲ್ಲ. ಆ ನೀರಿಗಿಂತ ಪರಿಶುದ್ಧ ನೀರು ಮತ್ತೆಲ್ಲೂ ಸಿಗೋದಿಲ್ಲ. ಅದನ್ನು ಕುಡಿದ್ರೆ ಮನುಷ್ಯ ಗಟ್ಟಿಮುಟ್ಟಾಗಿ ಆರೋಗ್ಯಕರವಾಗಿ ಹೆಚ್ಚಾಗಿ ಜೀವನ ಅಂದರೆ ಜಾಸ್ತಿ ಹೋಗುತ್ತೆ ಬದುಕಲಿಕ್ಕೆ. ಮತ್ತು ನೋಡಿ, ನಾನು ಇದುವರೆಗೂ ಅಂತಂದರೆ ಕಾಡಿನ ನೀರುಗಳನ್ನು ಎಷ್ಟೋ 100-150 ಕೆರೆಗಳ ನೀರು ಕುಡಿದಿದ್ದೀನಿ. ಕಣ್ಣು ಮುಚ್ಚಿ ಕುಡಿತೀರಿ? ಕುಡಿದಿದ್ದೀನಿ, ಹೆಚ್ಚು ಕುಡಿದಿದ್ದೀನಿ. ಈಗ ನಮ್ಮಲ್ಲೊಂದು ಮಾತಿದೆ,
10 ಕೆರೆಯ ನೀರು ಕುಡ್ದವನು ಅಂತ. ಹೌದೌದು. ಅಂದರೆ ಅವರಿಗೆ ಆ ತಾಕತ್ ಜಾಸ್ತಿ. ಕಾಡಿಗೆ ಹೋಗುವಾಗ ಬಾಟ್ಲ್ ನೀರು ತೊಗೊಂಡೋಗೋದು, ಏನು ನೀರು ತೊಗೊಂಡೋಗಿ, ನಾವು ಬೇರಿನಲ್ಲೂ ನೀರು ಕುಡಿತೀವಿ, ಬಳ್ಳಿಯಲ್ಲೂ ನೀರು ಕುಡಿತೀವಿ, ಹಣ್ಣು ತಿಂದು ನೀರು ಕುಡಿಯೋದು, ಸೊಪ್ಪು ತಿಂದು ನೀರು ಕುಡಿಯೋ ಅನುಭವ ಪಡಿತೀವಿ, ನೆಲ್ಲಿಕಾಯಿ ತಿಂದು ನೀರು ಕೊಡು ಸಿಹಿ ಆಯಿತು ಅಂತ ಹೇಳ್ತೀವಿ. ಕಲಿಯೋದಕ್ಕೆ ಎಷ್ಟೊಂದು ವಿಷಯ ಇದೆ ಕಾಡಲ್ಲಿ. ಹಾಗಾಗಿ ಕಾಡು ದೊಡ್ಡ ಪಾಠಶಾಲೆ. ಪಾಠಶಾಲೆಯ ದೊಡ್ಡ ಮೇಷ್ಟ್ರಿಗೆ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ.